ನಮ್ಮ ಜೊತೆಗೆ ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ತನಿಖೆಯಲ್ಲಿನ 3 ತಿಂಗಳ ವಿಳಂಬಕ್ಕೆ ನ್ಯಾಯಾಲಯದ ಎದುರು ಪೊಲೀಸರು ಕೊಟ್ಟ ಕ್ಲಾರಿಫಿಕೇಶನ್ ಏನು ಅಂತ ನಾನು ಕೇಳ್ತಾ ಇದ್ದೆ. ಹೊಸ ವಿಷಯಗಳು 3 ತಿಂಗಳಲ್ಲಿ ಬೆಳಕಿಗೆ ಬಂದವು ಅಂತ ರಮೇಶ್ ಕೇಳ್ತಾ ನ್ಯಾಯಾಲಯ. ಅಂದರೆ ತನಿಖೆ ನಡೆಯುವ ಹಾದಿ ಏನು ಹೊಸ ವಿಷಯ ಬೆಳಕಿಗೆ ಬಂದಿದೆ? ಅಜಿತ್, ಅಂದರೆ ಇವತ್ತಿನ ವಿಚಾರಣೆ ನೋಡ್ತಾ ಹೋದರೆ ಅಂದರೆ ಕೇವಲ CID ಏನು ಅರ್ಜಿಯನ್ನು NBW ಬೇಕು ಅಂತ ಕೇಳಿತ್ತು, ಅದು ಒನ್ ಸೈಡೆಡ್ ಆರ್ಗ್ಯುಮೆಂಟ್ ಮಾತ್ರ ಆಗಿತ್ತು. ಅಂದರೆ ಅದನ್ನು ಕೌಂಟ್ರ್ ಮಾಡಲಿಕ್ಕೆ ಯಡಿಯೂರಪ್ಪನವ್ರ ಪರ ವಕೀಲರು ಇರಲಿಲ್ಲ. ಇದು ಕೇವಲ CID ಅವರು ಮಾತ್ರ ಆಡುವಂಥದ್ದು. ಅಂದರೆ ಆ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ, ಅಂದರೆ ಈಗಾಗಲೇ ನೀವು ನೋಟಿಸನ್ನು ಕೊಡುವ ಮೂಲಕ ಬಂಧನದ ಅಗತ್ಯತೆ ಇಲ್ಲ ಅನ್ನುವಂಥದ್ದನ್ನ ಒಪ್ಕೊಂಡಂತೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ಈಗ ಮತ್ತೆ ಯಾಕೆ ನೀವು NBW ಬೇಕು ಅನ್ನೋಂಥ ಕೇಳಿದ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಈಗ ತನಿಖೆ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಹೊಸ ವಿಷಯಗಳು ಸಿಕ್ಕಿದೆ, ಸಾಕ್ಷಿಗಳು ಸಿಕ್ಕಿದೆ. ಅವರ ವಿರುದ್ಧ ಅವರು ಪ್ರಭಾವಿಗಳಿದ್ದಾರೆ. ಅವ್ರನ್ನ ಪ್ರಭಾವಿ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಹೊರಗಡೆ ಬಿಟ್ಟು ನಾವು ವಿಚಾರಣೆಗೆ ಕರೆಯೋದು ಕಳಿಸೋದು ಮಾಡ್ತಾ ಹೋದ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಾಕ್ಷಿಗಳ ನಾಶ ಆಗ್ತವೆ ಅನ್ನುವಂಥ ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ಏನೆಲ್ಲ ಸಾಕ್ಷಿಗಳಿಗೆ ಹೊಸದಾಗಿ ಸಿಕ್ಕಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ, ದೂರುದಾರ ಮಹಿಳೆ ಅವತ್ತು ಘಟನೆ ಮಾಡ್ಲಿಕ್ಕೆ ಬಂದಂತ ಅಂದ್ರೆ ಘಟನೆ ನಡೆದಂತ ಸಂದರ್ಭದಲ್ಲಿ ವಿಡಿಯೋ ಏನ್ ಮಾಡಿದ್ರು ಅದನ್ನ ಆ ವಿಡಿಯೋಗಳನ್ನ ಇವರು ಡಿಲೀಟ್ ಮಾಡಿಸಿದ್ರು. ಮೊಬೈಲಲ್ಲಿ ಡಿಲೀಟ್ ಮಾಡಿಸಿಲ್ಲ, ರೀಸೈಕಲ್ ಬಿನ್ನಿನಲ್ಲಿಯೂ ಸಿಗದ ರೀತಿ ಅವರು ಅದನ್ನ ಡಿಲೀಟ್ ಮಾಡಿಸಿರ್ತಾರೆ. ಆದ್ರೆ ಆ ಬಾಲಕಿ ಏನಿದ್ರೆ ಆ ಬಾಲಕಿ ಕ್ಲೌಡ್ ನಲ್ಲಿ ಅದನ್ನ ಸೇವ್ ಮಾಡಿದ್ದು ಬುದ್ಧಿವಂತಿಕೆಯಿಂದ. ಹಾಗಾಗಿ ಆ ಒಂದಷ್ಟು ಹೊಸ ವಿಡಿಯೋಗಳು ಸಿಕ್ಕಿದೆ. ಜೊತೆಗೆ ಅವರ ಸಂತ್ರಸ್ತೆಯ ಮನೆಗೆ ಹೋಗಿ ಅಲ್ಲಿ ಅಂದ್ರೆ ಈ ಆರೋಪಿಯ ಕಡೆಯವರು ಹಣವನ್ನ ಕೊಡುವಂತ ಪ್ರಯತ್ನಗಳಾಗಿದೆ, ಸಾಕ್ಷಿ ನಾಶ ಮಾಡುವಂತದ್ದು, ಒತ್ತಡ ಹಾಕುವಂತದ್ದು, ಬೆದರಿಕೆ ಹಾಕುವಂತದ್ದು, ಈ ರೀತಿಯಾದಂತಹ ಘಟನೆಗಳಾಗಿದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಅವ್ರದ್ದು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅತ್ಯಂತ ಅಗತ್ಯತೆ ಇದೆ ಅನ್ನುವಂತ ವಾದವನ್ನ ಸುದೀರ್ಘವಾಗಿ ಮಂಡಿಸ್ತಾರೆ. ವಾದ ಸಂಪೂರ್ಣವಾಗಿ ಆದ ನಂತರ ನ್ಯಾಯಾಲಯ ಅಂತಿಮವಾಗಿ CID ಸಲ್ಲಿಸಿದಂತ ಅರ್ಜಿಯನ್ನ ಅಲೋ ಮಾಡಲಾಗಿದೆ ಅನ್ನುವಂತ ಆದೇಶವನ್ನ ಮಾಡಿರುವಂತದ್ದು. ಆ ಮೂಲಕ ಆದೇಶ ಆಗುತ್ತೆ. ಆದೇಶ ಆದ ನಂತರ ಆ ಒಂದು ಕೋರ್ಟ್ ನಲ್ಲಿ CID ಅಧಿಕಾರಿಗಳು ಕೂಡ ಇದ್ರು, ತನಿಖಾಧಿಕಾರಿ ಸೇರಿದಂತೆ. ಸೊ ಕೆಲವರ ಹತ್ರ ನಾವು ಮಾತಾಡೋ ಸಂದರ್ಭದಲ್ಲಿ ಈಗ ಮುಂದೆ ಏನು ಅನ್ನುವಂಥದ್ದಾದ್ರೆ, ನಮ್ಮ ಸಂಪೂರ್ಣ ಎಫರ್ಟ್ ಅನ್ನ ಯಡಿಯೂರಪ್ಪನವ್ರನ್ನ ಹುಡುಕಾಟ ಮಾಡುವಂತ ನಿಟ್ಟಿನಲ್ಲಿ ಆಗ್ತೇವೆ ಅನ್ನುವಂಥದ್ದು. ಸದ್ಯಕ್ಕೆ ನಾವು ಎಲ್ಲಿದ್ದಾರೆ ಅನ್ನುವಂಥದ್ದು ಈ ಕ್ಷಣಕ್ಕೆ ನಮಗೆ ಗೊತ್ತಿಲ್ಲ. ಆದ್ರೆ ಅವರು ಹುಡುಕಾಟ ಮಾಡುವಂತ ಕೆಲಸ ಎಲ್ಲಾ ರೀತಿಯಾಗಿ ನಡೀತದೆ ಅನ್ನುವಂಥದ್ದು ಒಂದ್ ಕಡೆ ನಡೀತಾ ಇದೆ. ಆದ್ರೆ ಈಗ ಯಡಿಯೂರಪ್ಪನವರಿಗೆ ಒಂದಷ್ಟು ಲೀಗಲ್ ಅವಕಾಶಗಳೇನಿದೆ ಅಂತ ನಾವು ನೋಡ್ತಾ ಹೋದ್ರೆ ಲೀಗಲ್ ಅವಕಾಶಗಳಿಗೆ ಬರ್ತೀನಿ. ಮತ್ತು ಆ ಲೀಗಲ್ ಅವಕಾಶಗಳನ್ನು ಬಳಸಿಕೊಳ್ಳೋದಕ್ಕೆ ಯಡಿಯೂರಪ್ಪನವರ ಪರ ವಕೀಲ ಸಂದೀಪ್ ಪಾಟೀಲ್ ಅವರು ತಯಾರು ಮಾಡಿರುವಂಥ ಆರ್ಗ್ಯುಮೆಂಟ್ಸ್ ಪ್ರಶಾಂತ್ ನಾಥ್ ಏನು ಕೇಳ್ತಾರೆ ನೀವು? ರಮೇಶ್, ನನಗೊಂದು ಕುತೂಹಲ ಇರತಕ್ಕಂಥದ್ದು, ಆ ದೂರುದಾರ ಮಹಿಳೆ 57 ಪ್ರಕರಣಗಳನ್ನು ದಾಖಲಿಸಿದ್ರು. ಎಲ್ಲವನ್ನ ಒಟ್ಟಿಗೆ CID ಕೊಡಲಾಗಿತ್ತು. ಆ ಪ್ರಕರಣದ ತನಿಖೆಯ ಸ್ಟೇಟಸ್ ಏನಿದೆ? ಪ್ರಶಾಂತ್, ಅಂದರೆ ಈ ಪ್ರಕರಣ ದಾಖಲಾದಾಗ ಅಂದರೆ ಮಾರ್ಚ್ 14ನೇ ತಾರೀಕು ಈ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾಗಿ ಒಂದೇ ದಿನದಲ್ಲಿ ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಮಾಧ್ಯಮಗಳಲ್ಲಿ. ಇಲ್ಲಿ ಒಂದು ಕಡೆ ಈ ದೂರನ್ನು ಕೊಡುವಂಥ ಖಯಾಲಿ ಮಹಿಳೆಗೆ ಇದ್ದಂತೆ ಕಾಣ್ತಾ ಇದೆ. ಆ ದೂರಿನಲ್ಲಿ ಸತ್ಯಾಸತ್ಯತೆ ಇದೆಯೋ ಇಲ್ವೋ, ಅದು ಮಾನಸಿಕವಾಗಿ ಒಂದಷ್ಟು ಸರಿಯಾಗಿ ಇದ್ದಾರಾ ಇಲ್ವೋ ಅನ್ನುವಂಥದ್ದು ಕೂಡ ಈಗ ನಮಗೆ ಪ್ರಶ್ನೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕೇವಲ ಇದೊಂದು ಪ್ರಕರಣ ಅಲ್ಲ, ಎಲ್ಲ ಪ್ರಕರಣಗಳನ್ನು ಕೂಡ ನಾವು CIDಗೆ ಒಪ್ಪಿಸಿ CIDಯಲ್ಲಿ ವಿಸ್ತೃತವಾದಂಥ ತನಿಖೆಯನ್ನು ಮಾಡ್ತೀವಿ. ವಿಸ್ತೃತವಾದಂಥ ತನಿಖೆ ಅಗತ್ಯ ಇರೋದ್ರಿಂದಲೇ ನಾವು ಇದನ್ನು CID ಕೊಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ರೀತಿ ಕೊಟ್ಟಿದ್ರು. ಆದರೆ ಈಗ ಸದ್ಯಕ್ಕೆ ಈ ಮೊದಲು ಕೊಟ್ಟಂತ 53 ಅದರಲ್ಲಿ ಕೆಲವು ದೂರುಗಳಿದೆ, ಕೆಲವು ಅರ್ಜಿಗಳಿದೆ, ಕೆಲವು DG and IGಗೆ, ಹೋಮ್ ಮಿನಿಸ್ಟರ್ಗೆ, CMಗೆ ಕೊಟ್ಟಂತ ಬೇರೆ ಬೇರೆ ದೂರು ಅರ್ಜಿಗಳಿರುವಂತಹದ್ದು. ಅದರಲ್ಲೇ ವಿಶೇಷವಾಗಿ ತನ್ನ ಕುಟುಂಬಸ್ಥರ ಗಂಡನ ವಿರುದ್ಧವೇ ಅತ್ಯಾಚಾರದ ಆರೋಪ ಮಾಡಿರುವಂತಹದ್ದು, ಮಗ ಆರೋಪಿ ಇದ್ದಾರೆ, ಅತ್ತೆ ಮಾವ ಆರೋಪಿ ಇದ್ದಾರೆ, ಬಿಸ್ನೆಸ್ ಪಾರ್ಟ್ನರ್ಸ್ ಆರೋಪಿ ಇದ್ದಾರೆ, ADGP ಅಲೋಕ್ ಕುಮಾರ್ ಅವರು ಆರೋಪಿ ಇರುವಂತಹ ಒಂದು ಪ್ರಕರಣ ಇದೆ, ಭಾಸ್ಕರ್ ರಾವ್ ಅವರ ವಿರುದ್ಧ ಆರೋಪ ಮಾಡಿದಂಥ ಪ್ರಕರಣಗಳಿದೆ. ಹೀಗೆ ಸಾಲು ಪ್ರಕರಣಗಳಿರುವಂಥದ್ದು. ಅದರ ಎಲ್ಲ ಸತ್ಯಾಸತ್ಯತೆಯನ್ನ ಈ ಒಂದು CID ತಂಡ ಪರಿಶೀಲನೆ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಈ ಒಂದು ಪ್ರಕರಣ ಆದ್ರೆ ಎಲ್ಲ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿಯ ವಿರುದ್ಧ 3 ತಿಂಗಳ ನಂತರ ಇಷ್ಟೊಂದು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರ್ತಕ್ಕಂಥ CID ಆ ಪ್ರಕರಣಗಳಲ್ಲಿ ಏನು ಸ್ಟೇಟಸ್ ಇದೆ? ಯಾವುದಾದ್ರೂ ಒಂದು ಪ್ರಕರಣಗಳಲ್ಲಿ ಎವಿಡೆನ್ಸ್ ಸಿಕ್ಕಿದೆ, ಯಾರ್ದೋ ಅರೆಸ್ಟ್ ಆಗಿದೆ, ಯಾರ್ದೋ ವಿರುದ್ಧ ನಾನ್ ಬೇಲೇಬಲ್ ವಾರಂಟ್ ಆಗಿದೆ, ಆ ರೀತಿ ಏನಾದರೂ ಸ್ಟೇಟಸ್ ಉಂಟಾ? ಅಥವಾ ಕೇವಲ ಯಡಿಯೂರಪ್ಪನವರ ವಿರುದ್ಧದ ಪ್ರಕರಣದಲ್ಲಿ ಮಾತ್ರ ಫಾಸ್ಟಾಗಿ ಮೂವ್ಮೆಂಟ್ ನಡೆದಿದೆಯಾ? ಪ್ರಶಾಂತ್, ನಿಮ್ಮ ಅಂದರೆ ನೀವೇನು ಹೇಳ್ತಾ ಇದ್ರಿ, ಬೇರೆ ಪ್ರಕರಣಗಳ ತನಿಖೆ ಯಾವುದೇ ಮುನ್ನಡೆ ಆದಂತೆ ಕಾಣ್ತಾ ಇಲ್ಲ. ಆ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳು CIDಯಿಂದ ಬರ್ತಾ ಇಲ್ಲ.
ಕೇವಲ ಯಡಿಯೂರಪ್ಪನವರ ಪ್ರಕರಣವನ್ನು ಮಾತ್ರ ಸುಮಾರು 3 ತಿಂಗಳ ಕಾಲ, ಅಂದರೆ 2.5 ತಿಂಗಳ ಕಾಲ ಏನು ಮಾಡದೆ ಸೈಲೆಂಟ್ ಆಗಿದ್ದವರು ಕಳೆದ 1-2 ವಾರದಿಂದ ಈ ಬಗ್ಗೆ ಎಲ್ಲ ಒಂದು ಕಡೆ ಸೆಡ್ದು ನಿಂತಂತೆ ಕಾಣ್ತಾ ಇದ್ದಾರೆ. ಏಕಾಏಕಿ ಮುಂದೆ ಅಂದರೆ ಈ ಪ್ರಕರಣದಲ್ಲಿ ಪ್ರಕ್ರಿಯೆಗಳನ್ನು ಆದಷ್ಟು ಬೇಗ ಮಾಡುವಂಥ ಪ್ರಯತ್ನಗಳು ನಡೀತಾ ಇರುವಂಥದ್ದು. ಅಂದರೆ ಈಗ ಅವ್ರ ಮುಂದೆ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವಂಥ FIR ಜೊತೆಗೆ ಇನ್ನೂ 53 ದೂರುಗಳಿರುವಂಥದ್ದು. ಆ 53 ದೂರುಗಳಲ್ಲಿ ಯಾವುದೇ ರೀತಿ ಸ್ಟೇಟಸ್ ಆದಂತೆ ಕಂಡು ಬರ್ತಾ ಇಲ್ಲ. ಮತ್ತೆ ಆ ಬಗ್ಗೆ ಕೂಡ CID ಅವರಿಂದ ಯಾವುದೇ ಮಾಹಿತಿ ಬಹಿರಂಗ ಆಗ್ತಾ ಇಲ್ಲ ಅನ್ನೋಂಥದ್ದು ನೋಡಿದ್ರೆ ಅಲ್ಲಿ ಏನು ಸ್ಟೇಟಸ್ ಅಂದ್ರೆ ಪ್ರೊಸೆಸ್ ಆದಂತೆ ಕಾಣ್ತಾ ಇಲ್ಲ. ಅಂದ್ರೆ ಈಗ ಯಡಿಯೂರಪ್ಪನವರ ವಿರುದ್ಧ ಅದು ಲೋಕಸಭಾ ಚುನಾವಣೆ ಮುಕ್ತಾಯ ಆದ ನಂತರ ಒಂದಷ್ಟು ಏನೋ ಬೇರೆ ಬೇರೆ ಪ್ರಕರಣಗಳಲ್ಲಿ ಕಾಂಗ್ರೆಸ್ನ ಕೆಲ ಮುಖಂಡರುಗಳು ಬೆಂಗಳೂರಿನ ಕೋರ್ಟ್ಗೆ ಬಂದು ಹೋದ ನಂತರ ಈ ರೀತಿಯಾದಂಥ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದ್ರಿಂದ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ, ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ಚರ್ಚೆಗಳಾಗ್ತಾ ಇರ್ಬೋದು. ಆದರೆ ಕಾನೂನನ್ನ ಕಾಪಾಡುವಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತ ತನಿಖಾಧಿಕಾರಿಗಳು ಈ ಪ್ರಕರಣವನ್ನು ಅಷ್ಟೇ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಾ ಇರುವಂತದ್ದು. ಅದ್ರ ಗಂಭೀರವಾಗಿ ತೆಗೆದುಕೊಳ್ಳಲಿಕ್ಕೆ ಕಾರಣಗಳೇನು? ಒಂದೇ ನಿಮಿಷ ಲೈನ್ ನಲ್ಲಿ ಇರಿ ರಮೇಶ್. DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಇದಕ್ಕೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಅರೆಸ್ಟ್ ವಾರೆಂಟ್ ಆಗಿರೋದು ಆಶ್ಚರ್ಯದ ಸುದ್ದಿ. ನಾನು ಮೀಟಿಂಗ್ ನಲ್ಲಿದ್ದೆ, ನನಗೇನು ಜಾಸ್ತಿ ಮಾಹಿತಿ ಇಲ್ಲ ಅಂತ. ಮೀಟಿಂಗ್ ನಲ್ಲಿದ್ದೆ, ನನಗೆ ಜಾಸ್ತಿ ಮಾಹಿತಿ ಇಲ್ಲ ಇದರ ಬಗ್ಗೆ ಅಂದ್ರು. ಗೃಹ ಇಲಾಖೆ ಇದನ್ನ ನೋಡಿಕೊಳ್ಳುತ್ತೆ. ಕೋರ್ಟ್ ಆದೇಶ ಮಾಡಿದೆ ಸರ್, ನಾನ್ ಬೇಲೆಬಲ್ ಅರೆಸ್ಟ್ ವಾರೆಂಟ್ ಇವಾಗ ಒಂದೇ ಫಸ್ಟ್ ಟ್ರ್ಯಾಕ್ ಕೋರ್ಟ್ ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಮೀಟಿಂಗ್ ಇದ್ದೀನಿ, ನೀವೇ ಹೇಳ್ತಾ ಇರೋದು ಆಶ್ಚರ್ಯ ಸುದ್ದಿ, ನನಗೆ ಗೊತ್ತಿಲ್ಲ. ಅದೇ ಫಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೆ ಇದು SPP ಕೂಡ ಅದನ್ನ ವಾದ ಮಾಡಿದ್ರು, ಅವ್ನ ಅರೆಸ್ಟ್ ವಾರೆಂಟ್ ಮಾಡಬೇಕು ಏನು ಸರ್ಕಾರದ ಪರವಾಗಿ. ನನಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ನೀವೇ ತಿಳುವಳಿಕೆ ಹೇಳ್ತಾ ಇದ್ದೀರಿ. ಇದು ಹೋಮ್ ಡಿಪಾರ್ಟ್ಮೆಂಟ್ ಅವರು ನೋಡ್ಕೊಳ್ತಾರೆ. ಕೋರ್ಟ್ ಆದೇಶ ಮಾಡಿದೆ ಸರ್, ನಾನ್ ಬೇಲೆಬಲ್ ಅರೆಸ್ಟ್ ವಾರೆಂಟ್ ಇವಾಗ ಒಂದೇ ಫಸ್ಟ್ ಟ್ರ್ಯಾಕ್ ಕೋರ್ಟ್ ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಮೀಟಿಂಗ್ ಇದ್ದೀನಿ, ನೀವೇ ಹೇಳ್ತಾ ಇರೋದು ಆಶ್ಚರ್ಯ ಸುದ್ದಿ, ನನಗೆ ಗೊತ್ತಿಲ್ಲ. ಅದೇ ಫಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೆ ಇದು SPP ಕೂಡ ಅದನ್ನ ವಾದ ಮಾಡಿದ್ರು, ಅವ್ನ ಅರೆಸ್ಟ್ ವಾರೆಂಟ್ ಮಾಡಬೇಕು ಏನು ಸರ್ಕಾರದ ಪರವಾಗಿ. ನನಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ನೀವೇ ತಿಳುವಳಿಕೆ ಹೇಳ್ತಾ ಇದ್ದೀರಿ. ಇದು ಹೋಮ್ ಡಿಪಾರ್ಟ್ಮೆಂಟ್ ಅವರು ನೋಡ್ಕೊಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.